ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದೊಳ್ಳೆ ಸೋಯಾ ಗ್ರೇವಿ ಮಾಡ್ತಾ ಇದ್ದೀನಿ ನಾನು. ಅದಕ್ಕೆ ಸ್ಟವ್ ಮೇಲೆ ಬಿಸಿನೀರು ಇಟ್ಬಿಟ್ಟು ಅದಕ್ಕೆ ಸೋಯಾನ ಹಾಕಿದ್ದೀನಿ. ಒಂದು ಚಿಕ್ಕ ಪಾಕೆಟ್ ತೊಗೊಂಡಿದ್ದೆ ನಾನು. ಇದು ಇಬ್ಬರಿಗಾಗಷ್ಟು ಆಗುತ್ತೆ. ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ಬರೋಣ. ಇದು ಗ್ರೇವಿಗೆ ನಾವು ಈರುಳ್ಳಿ ಒಂದು ದಪ್ಪದು, ಸ್ವಲ್ಪ ತೆಂಗಿನಕಾಯಿ ಹಾಕಿದ್ದೀನಿ, ಒಂದು ಟೊಮೊಟೊ ಹಚ್ಚಾಕ್ತಾ ಇದ್ದೀನಿ ನಾನು. ಇದು ಒಂದು ಟೈಮ್ಗೆ ಒಂದು 3 ಜನ ತಿನ್ಬೋದು, ಅಷ್ಟಾಗುತ್ತೆ ಸೋಯಾ ಗ್ರೇವಿ. ಮತ್ತು ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ನಾನು ಇದಕ್ಕೆ ಉಪ್ಪನ್ನು ಹಾಕ್ಕೊಂಡ್ಬಿಡ್ತೀನಿ. ರುಬ್ಬುವಾಗ ಯಾವಾಗೂ ನಾನು ಮಸಾಲೆ ರುಬ್ಬುವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. 2 ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿ ಹಾಕೋದ್ರಿಂದ ಗ್ರೇವಿ ಟೇಸ್ಟು ಚೆನ್ನಾಗಿರುತ್ತೆ, ತಿಕ್ಕಾಗೂ ಬರುತ್ತೆ ಗ್ರೇವಿ, ಟೇಸ್ಟು ಚೆನ್ನಾಗಿರುತ್ತೆ. ಸೋಯಾ ಇವಾಗ ಮೆತ್ತಗಾಗಿದೆ, ನಾವು ಬಿಸಿನೀರಲ್ಲಿ ಹಾಕಿ ಬಿಟ್ಟಿದ್ವಲ್ಲ, ಈಗ ಮೆತ್ತಗಾಗಿದೆ. ಇದನ್ನು ಒಂದು ಅದೇ ಜಾರ್ಗೆ ನಾವು ಮಸಾಲೆ ಗ್ರೈಂಡ್ ಮಾಡ್ಕೊಂಡ್ಬಂದ್ವಲ್ಲ, ಅದೇ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಬರೋಣ. ಇದಕ್ಕೂ ನಾವು ಸ್ವಲ್ಪ ಇವಾಗ ಟೇಸ್ಟ್ಗೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಮತ್ತು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಸ್ವಲ್ಪ ಹಾಕ್ಕೋಬೇಕು. ಹಾಕ್ಕೊಂಡು ಇದನ್ನು ಸ್ವಲ್ಪ ಒಂದು ಸಲ ಗ್ರೈಂಡ್ ಮಾಡಿದ್ರೇ ಅದು ತುಂಬ ಪೇಸ್ಟ್ ಆ ಥರ ಆಗಿಬಿಡುತ್ತೆ. ಯಾಕಂದರೆ ನಾವು ಬಿಸಿನೀರಲ್ಲಿ ನೆನೆಸಿರೋದ್ರಿಂದ ಅದು ತುಂಬ ಮೆತ್ತಗಾಗ್ಬಿಟ್ಟಿರುತ್ತೆ. ನೋಡಿ, ಇದಾಗಿದೆ. ಇದಕ್ಕೆ ಬೇಕಾದರೆ ನಾವು ಇವಾಗಲೇ ಖಾರಕ್ಕೆ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರನ್ನು ಹಾಕ್ಕೊಂಬಿಟ್ಟು ಎಲ್ಲನೂ ಕಲಿಸ್ಕೊಬೋದು. ಉಪ್ಪು ಹಾಕಿರೋದ್ರಿಂದ ಮತ್ತೆ ಉಪ್ಪು ಬೇಕಾಗಲ್ಲ. ಇದಕ್ಕೆ ಕಡಲೆ ಹಿಟ್ಟು ಹಾಕಬೇಕು. ನಾನು ಅರ್ಧ ಕಪ್ಪು ಸೋಯಾ ತೊಗೊಂಡಿದ್ದೆ, ಅರ್ಧ ಕಪ್ಪೇ ಕಡಲೆ ಹಿಟ್ಟು ಹಾಕಬೇಕು. ಹಾಗೂ ನಿಮ್ಗೆ ಏನಾದರೂ ತೆಳ್ಳಗಾಗಿದೆ ಅನಿಸಿದ್ರೆ ಇದು ಕಲಸೋವಾಗ 1-2 ಸ್ಪೂನು ಕಾರ್ನ್ಫ್ಲೋರ್ ಹಾಕ್ಕೊಬೇಕು. ನೋಡಿ, ಈ ಥರ ಕಲಿಸ್ಕೊಬೇಕು. ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಬರುತ್ತೆ, ನಮಗೆ ಗ್ರೇವಿನೂ ಚೆನ್ನಾಗಿ ಬರುತ್ತೆ, ಉಂಡೆ ಒಡೆದೋಗೋದಿಲ್ಲ. ಈಗ ನಾನು ಬಾಣಲಿಯಲ್ಲಿ ಎಣ್ಣೆ ಹಾಕಿ ಮಸಾಲೆ ರುಬ್ಬಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕೋಣ. ಒಂದು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ಎಣ್ಣೆಗಳು ಹಾಕಿ ಫ್ರೈ ಮಾಡೋಣ. ಇದನ್ನು ಸ್ವಲ್ಪ ಇದು ಎಣ್ಣೆಲಿ ಬೇಯಲಿ. ಈ ಗ್ರೇವಿ ಚಪಾತಿಗೆ, ಅನ್ನಕ್ಕೆ, ದೋಸೆ, ಪೂರಿ, ಇಡ್ಲಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಈ ಗ್ರೇವಿ. ಇದಕ್ಕೆ ನಾನು ಇವಾಗ ಧನಿಯಾ ಪುಡಿ, ಚಿಲ್ಲಿ ಪೌಡರು, ಅರಿಶಿನ ಪೌಡ್ರು ಎಲ್ಲ ಹಾಕ್ಕೊಳ್ಳೋಣ. ಇವಾಗ ಎಣ್ಣೆಲೇ ಹಾಕ್ಕೊಂಡ್ಬಿಟ್ರೆ ಅದು ಹಸಿ ವಾಸನೆ ಹೋಗ್ಬಿಡುತ್ತೆ. ಈಗ ಮಸಾಲೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ತುಂಬ ಚೆನ್ನಾಗಿರುತ್ತೆ ಗ್ರೇವಿ. ನಮಗೆ ಇದು ನೀರಾಗಿ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ, ಗಟ್ಟಿಯಾಗಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಗ್ರೇವಿ. ನಾವು ಯಾವಾಗಲೂ ಚಪಾತಿಗೆ, ಪೂರಿಗೆ ಈ ಥರದಕ್ಕೆಲ್ಲ ಚಟ್ನಿ, ಟೊಮೊಟೊ ಗೊಜ್ಜು ಆ ಥರ ಎಲ್ಲ ಮಾಡ್ಕೊಳ್ತಾ ಇರ್ತೀವಿ. ಈ ಥರನೂ ಒಂದು ಸರಿ ಮಾಡಿಕೊಂಡ್ರೆ ತುಂಬ ವೆರೈಟಿಯಾಗೂ ಇರುತ್ತೆ, ಟೇಸ್ಟಾಗೂ ಇರುತ್ತೆ. ಇವಾಗ ಗರಂ ಮಸಾಲೆ ಸ್ವಲ್ಪ ಹಾಕ್ಕೊಂಡೆ ನಾನು. ನೋಡಿ, ಉಂಡೆ ಕಟ್ಟಿದ್ರೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅದು. ಈ ಥರ ಎಲ್ಲನೂ ಉಂಡೆ ಮಾಡಿಟ್ಕೊಳ್ಳೋಣ. ಚಿಕ್ಕದಾಗೆ ಉಂಡೆ ಮಾಡ್ಕೋಬೇಕು, ತುಂಬ ದಪ್ಪಗೆ ಮಾಡ್ಕೊಬಾರ್ದು. ಇದು ನಾವು ಜಾಮೂನ್ಗೆ ಉಂಡೆ ಮಾಡ್ತೀವಲ್ಲ, ಅಷ್ಟಪ್ಪ ಮಾಡಿಕೊಂಡ್ರೆ ಸಾಕು. ಇವಾಗ ಇದು ಕುದೀತಾ ಇದೆ ಮಸಾಲೆ, ಇದರೊಳಗಡೆ ಉಂಡೆ ಎಲ್ಲ ಹಾಕ್ಬಿಡೋಣ. ಹಾಕ್ಬಿಟ್ಟು ನಾವು ಅದಕ್ಕೆ ಸೌಟ್ ಹಾಕಬಾರ್ದು, ಒಂದು 5 ನಿಮಿಷ ಮುಚ್ಚಿಟ್ಬಿಡ್ಬೇಕು. ಇವಾಗ 5 ನಿಮಿಷ ಆದಮೇಲೆ ನೋಡಿ ಬೆಂದಿದೆ. ಇವಾಗ ನೋಡಿ, ಉಂಡೆ ಒಡೆದೋಗಲಿಲ್ಲ, ಎಷ್ಟು ಚೆನ್ನಾಗಿದೆ ನೋಡಿ. ಕಲಸಿದ್ರೂ ಉಂಡೆ ಒಡೆದೋಗಲ್ಲ, ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಒಂದು ಸರಿ ಮನೇಲಿ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.